ಓಂ ಅನಿಯಮಃ ಸರ್ವೇಷಾಂ ಅವಿರೋಧಾತ್ ಶಬ್ದಾನುಮಾನಾಭ್ಯಾಂ ಓಂ ಅಂತ ಮೂರನೇ ಅಧ್ಯಾಯದ ಮೂರನೇ ಪಾದದ 32ನೇ ಸೂತ್ರ. ಅನಿಯಮಾಧಿಕರಣ ಅಂತ 19ನೇ ಅಧಿಕರಣ. ಇದಕ್ಕೆಲ್ಲದಕ್ಕೂ ಸಂಬಂಧಿಸಿದಂಥ ವಿಷಯವನ್ನು ರಾಘವೇಂದ್ರ ಸ್ವಾಮಿಗಳು 86ನೇ ಗದ್ಯ ಭಾಗದಲ್ಲಿ ಹೇಳ್ತಾರೆ. ಸರ್ವೈ ಅಧಿಕಾರಿಭಿ ಉಪಾಸ್ಯ ಅಂತ ಸರ್ವ ಶಬ್ದವನ್ನು ಅಲ್ಲಿ ಪ್ರಯೋಗಿಸಿದ್ದಾರೆ. ಎಲ್ಲರೂ ಕೂಡ ಹೀಗೆ ಉಪಾಸನೆ ಮಾಡಬೇಕು ಅಂತ. ಆದ್ದರಿಂದ ಉಪಾಸನಾ ಜನ್ಯ ಜ್ಞಾನದ್ವಾರ ಉಪಾಸನೆ ಮಾಡಿದ್ರಿಂದ ಏನೊಂದು ಜ್ಞಾನ ಬರ್ತದಲ್ಲ, ಆದ್ದರಿಂದ ಸರ್ವೇಶಾ ಮುಕ್ತಿ ನೈಯಕ್ಯ ಸೂಚನಾತ್. ಆದ್ದರಿಂದ ಎಲ್ರಿಗೂ ಕೂಡ ಸಾತ್ವಿಕರಾದ ಸಾಧಕರಾದ ಎಲ್ಲರಿಗೂ ಕೂಡ ಮುಕ್ತಿ ಅಂತನ್ನೋದು ನಿಯತವೇ, ಮುಕ್ತಿ ಅಂತನ್ನೋದು ಹಾಗೇ ಆಗ್ತದೆ ಅಂತ ಸೂಚನೆ ಮಾಡಿದ್ದಾರೆ. ಆದ್ರಿಂದ ಅನಿಯಮ ಸರ್ವೇಶಾಮ್ ಅನ್ನುವ ಅಧಿಕರಣದ ಅರ್ಥವನ್ನು ಕೂಡ ಸಂಗ್ರಹ ಮಾಡಿದ ಹಾಗಾಯಿತು. ಅಲ್ಲಿ ಏನು ಹೇಳಿದ್ದಾರೆ? ಪ್ರಾಪ್ತ ಜ್ಞಾನಾನಾಮಪಿ ಕೇಶಾಂಚಿನ್ ಮುಕ್ತಿ ಪ್ರಾಪ್ತಿ ಕೇಶಾಂಚಿನ್ ನ ಯಥಾ ಉಪಸಂಹಾರ ನಿಯಮ ಇತಿ ನ ಮಂತವ್ಯಂ. ಈ ಗುಣಗಳ ಉಪಸಂಹಾರ ಅಂತನ್ನೋದು ಕೆಲವರಿಗಿದೆ, ಕೆಲವರಿಗಿಲ್ಲ ಅಂತೆಲ್ಲ ಬಂದಿದೆಯಲ್ಲ. ಬೇರೆ ಬೇರೆ ಥರದ ಗುಣಗಳನ್ನು ಉಪಾಸನೆ ಮಾಡ್ತಾರೆ ಅಂತ, ಎಲ್ಲರಿಗೂ ಒಂದೇ ಥರ ಅಲ್ಲ ಅಂತ ಬಂದಿದೆಯಲ್ಲ. ಆ ಥರ ಮುಕ್ತಿನೂ ಹಾಗೆ ಏನಾದರೂ ಇದೆಯೇನೋ ಸಂಶಯ ಬಂದರೆ, ಅರ್ಥಾತ್ ಅಪರೋಕ್ಷ ಜ್ಞಾನವನ್ನು ಪಡೆದರೂ ಕೂಡ ಕೆಲವರಿಗೆ ಮೋಕ್ಷ ಪ್ರಾಪ್ತಿ ಇದೆ, ಇನ್ನು ಕೆಲವರಿಗಿಲ್ಲ. ಸರ್ವಗುಣೋಪಸಂಹಾರ ಕೆಲವರಿಗಿದೆ, ಚತುರ್ಮುಖಾದಿಗಳಿಗೆ ಕೆಲವರಿಗಿಲ್ಲ. ಹೇಗೋ ಹಾಗೆ ಅಪರೋಕ್ಷ ಜ್ಞಾನವನ್ನು ಪಡೆದರೂ ಕೆಲವರಿಗೆ ಮುಕ್ತಿ ಇದೆ, ಕೆಲವರಿಗಿಲ್ಲ ಅಂತ ಸಂಶಯ ಬಂದರೆ ಅದನ್ನು ಇಲ್ಲಿ ನಿರಾಕರಿಸಿದ್ದಾರೆ ಅನಿಯಮ ಸರ್ವೇಶಾಮ್ ಎಂಬ ಮಾತಿನಿಂದ. ಉಪಸಂಹಾರ ಅನುಪಸಂಹಾರಗಳಿಗೆ ಪ್ರಮಾಣ ಇದೆ. ಸರ್ವಗುಣೋಪಸಂಹಾರ ನಾವು ಮಾಡಬಾರ್ದು, ಚತುರ್ಮುಖಾದಿಗಳು ಮಾಡಬೇಕು ಅನ್ನೋದ್ರ ಬಗ್ಗೆ. ಆದ್ರಿಂದ ಅಲ್ಲಿ ಏನು ಸಮಸ್ಯೆ ಇಲ್ಲ. ಆದ್ರಿಂದ ಈ ಎಲ್ಲರೂ ಆದರೆ ಅಪರೋಕ್ಷ ಜ್ಞಾನವನ್ನು ಪಡೆದಂಥ ಎಲ್ರಿಗೂ ಕೂಡ ಮೋಕ್ಷ ಇದೆ ಅಂತ ಹೇಳಿದರೆ ಯಾವುದೇ ವಿರೋಧ ಇಲ್ಲ, ಪ್ರಮಾಣನೇ ಇದೆ. ಅಪರೋಕ್ಷ ಜ್ಞಾನವನ್ನು ಪಡೆದಂಥ ಎಲ್ಲರೂ ಕೂಡ ಮೋಕ್ಷವನ್ನು ಪಡಿತಾರೆ ಅಂತಲೇ ಪ್ರಮಾಣ ಇದೆ, ಮತ್ತೆ ಅದಕ್ಕೆ ವಿರೋಧವೂ ಇಲ್ಲ. ನ ಕಶ್ಚಿತ್ ಬ್ರಹ್ಮವಿತ್ ಶ್ರುತಿ ಅನುಭವತಿ. ಬ್ರಹ್ಮಜ್ಞಾನವನ್ನು ಪಡೆದವನು ಯಾರೂ ಕೂಡ ಸಂಸಾರಕ್ಕೆ ಮರಳಿ ಬರೋದೇ ಇಲ್ಲ ಅಂತ ಹೀಗೆ ವೇದವಾಕ್ಯನೂ ಕೂಡ ಇದೆ. ಮುಕ್ತೋ ಹೇವ ಭವತಿ ತಸ್ಮಾದಾಹು ಶ್ರುತಿ ಹೇತಿ. ಇದು ಈ ಕೌಂಡಿನ್ಯ ಶ್ರುತಿ ಮಾತು. ಭಗವಂತನನ್ನ ಶ್ರುತಿ ಹಾ ಅಂತ ಕರೀತಾರಂತೆ. ಶ್ರುತಿ ಹಾ ಅಂದರೆ ಸಂಸಾರವನ್ನು ನಾಶ ಮಾಡುವವನು. ಯಾಕೆಂದ್ರೆ ಬ್ರಹ್ಮಜ್ಞಾನಿ ಆದವನು ಸಂಸಾರಕ್ಕೆ ಮರಳಿ ಬರೋದೇ ಇಲ್ಲ, ಮುಕ್ತ ಆಗೇ ಆಗ್ತಾನೆ. ಇದು ಕೌಂಡಿನ್ಯ ಶ್ರುತಿ. ಸರ್ವೇ ಗುಣ ಬ್ರಹ್ಮಣೈವ ಹ್ಯುಪಾಸ್ಯ ನಾಣ್ಯೇ ದೈವೈ ಕಿಮು ಸರ್ವೈರ್ ಮನುಷ್ಯೈ. ಹಾಗೆ ಗುಣೋಪಸಂಹಾರಕ್ಕೆ ಆದರೆ ಪ್ರತ್ಯೇಕ ಪ್ರಮಾಣ ಇದೆ. ಸರ್ವಗುಣಗಳನ್ನು ಬ್ರಹ್ಮನೇ ಉಪಾಸಿಸಬೇಕು, ಉಳಿದ ದೇವತೆಗಳು ಉಪಾಸನೆ ಮಾಡಲೇಬಾರದು, ಮನುಷ್ಯರಂತ ಮಾಡಬಾರ್ದು ಅಂತ ಪ್ರತ್ಯೇಕವಾಗಿ ಏನು ಹೇಳಬೇಕಾಗಿದೆ ಅಂತ ಅಲ್ಲಿ ಒಂದು ವಿರೋಧಿ ಪ್ರಮಾಣ ಇದೆ. ಮೋಕ್ಷಕ್ಕಾದರೆ ವಿರೋಧಿ ಪ್ರಮಾಣ ಇಲ್ಲ. ಆದ್ರಿಂದ ಎಲ್ಲರೂ ಕೂಡ ಆ ಮೋಕ್ಷಕ್ಕಾಗಿ ಹೀಗೆ ಪ್ರಯತ್ನ ಪಡಲೇಬೇಕು ಮತ್ತು ಅವ್ರು ಮುಕ್ತರಾಗೇ ಆಗ್ತಾರೆ ಅಂತ ಅದರ ಅರ್ಥ. ಆದ್ರಿಂದ ಶ್ರುತಿ ಹಾ ಅಂತಿದೆ. ಶ್ರುತಿ ಹಾ ಅಂದ್ರೆ ನಾನು, ತಸ್ಮಾದಾಹು ಶ್ರುತಿ ಹಾ ಐತಿ ಅಂತ. ನಾನು ಅದನ್ನು ಪರಮಾತ್ಮ ಶ್ರುತಿ ಹಾ, ನಮ್ಮ ಸಂಸಾರವನ್ನು ನಾಶ ಮಾಡುವವನು ಅಂತ ಹೇಳಿದೆ. ಅದು ಅಲ್ಲಿ ಆ ವ್ಯಾಖ್ಯಾನಗಳಲ್ಲಿ ಬ್ರಹ್ಮಜ್ಞಾನಿಗಳನ್ನ ಶ್ರುತಿ ತ್ಯಾಗಿಗಳು ಅಂತಾರಂತೆ. ಶ್ರುತಿ ಹಾ ಅಂದ್ರೆ ಸಂಸಾರವನ್ನು ಹಿಂದೆ ಬಿಟ್ಟು ಬಂದವರು, ಲೀವ್ ಬಿಹೈಂಡ್ ಅಂತ. ಸಂಸಾರವನ್ನು ಹೀಗೆ ಹಿಂದೆ ಬಿಟ್ಟು ಬಂದವರಾದ್ರಿಂದ ಅವರನ್ನ ಶ್ರುತಿ ಹಾ ಅಂತ ವರ್ಣನೆ ಮಾಡ್ತಾರೆ ಅಷ್ಟೆ. ಆದ್ರಿಂದ ಎಲ್ಲರಿಗೂ ಮುಕ್ತಿ ಇಲ್ಲ ಅಂತ ಯಾರು ಕೂಡ ವಾದ ಮಾಡಬಾರ್ದು. ಮುಕ್ತಿಯಲ್ಲಿ ವ್ಯತ್ಯಾಸ ಇರಬಹುದು, ಆದರೆ ಮುಕ್ತಿ ಇದ್ದೇ ಇದೆ ಅಂತ ಅದರ ತಾತ್ಪರ್ಯ. ಭಗವಂತ ಕರ್ತುಂ ಅನ್ಯಥಾ ಕರ್ತುಂ ಸಮರ್ಥ ಅಂತ ನಾವು ಹೇಳ್ತೇವೆ. ಅಂದ್ರೆ ಯಾವ ಕೆಲಸವನ್ನಾದರೂ ಮಾಡಬಲ್ಲ, ಮಾಡದೇ ಇರಬಲ್ಲ, ಬೇರೆ ರೀತಿಯಾಗೂ ಮಾಡಬಲ್ಲ ಅಂತ ಹೇಳಿ. ಆದರೆ ಅಷ್ಟೆಲ್ಲ ಸಾಮರ್ಥ್ಯ ಇದ್ರೂ ಕೂಡ ಯಾರು ಮುಕ್ತಿಯೋಗ್ಯರಾದವರು ಇದ್ದಾರೆ, ತನ್ನ ಭಕ್ತರಿದ್ದಾರೆ, ಅವ್ರನ್ನ ಅವ್ನು ಬಿಡೋದಿಲ್ಲ ಅಂತಲೇ ಪ್ರಮಾಣ ಇದೆ. ಕೌಂತೆಯ ಪ್ರತಿಜಾನೀಹಿ ರಮೇ ಭಕ್ತ ಪ್ರಣಶ್ಯತಿ. ನನ್ನ ಭಕ್ತನಾದವನೆಂದೂ ನಾಶ ಆಗೋದಿಲ್ಲ.
ಅಪಿಚೇತ್ ಸುದುರಾಚಾರ ಸಾಧುರೇವ ಸಮಂತವ್ಯ. ಸುದುರಾಚಾರನಾದನು ಅವನನ್ನು ಸಾಧು ಅಂತಲೇ ತಿಳ್ಕೋಬೇಕು. ಮಾಮೈವೇಶ್ಯ ಸಂಶಯ ಮನ್ಮನಾಭವದ್ ಮದ್ಭಕ್ತ, ನನ್ನಲ್ಲಿ ಮನಸ್ಸಿಡು, ನನ್ನ ಭಕ್ತನಾಗು. ಮದ್ಯಾಜಿ ಮಾಂ ನಮಸ್ಕರು, ನನ್ನನ್ನು ಕುರಿತು ಜೀವನ ಯಜ್ಞ ಮಾಡು, ನನಗೆ ನಮಸ್ಕಾರ ಮಾಡು, ನನ್ನನ್ನು ನೀನು ತಲುಪುತ್ತೆ. ಹೀಗೆಲ್ಲ ಪ್ರಮಾಣಗಳಿವೆ. ಆದ್ದರಿಂದ ಅವನಿಗೆ ಏನೆಲ್ಲ ಮಾಡುವ ಸಾಮರ್ಥ್ಯ ಇದ್ದರೂ, ಮುಕ್ತಿಯೋಗ್ಯನನ್ನ ಮುಕ್ತಿ ಕಳಿಸದೇ ಇರೋ ಸಾಮರ್ಥ್ಯ ಇದ್ದರೂ ಹಾಗೆ ಮಾಡೋದಿಲ್ಲ. ತನ್ನ ನಿಯಮವನ್ನು ತಾನು ಮುರಿಯೋದಿಲ್ಲ ಅಂತ ಅದರ ತಾತ್ಪರ್ಯ. ಮುಂದೆ 87ನೇ ಗದ್ಯ ಭಾಗ. ಈ ಮತ್ತು ಇನ್ನೊಂದು ಕೆಲವು ಅಧಿಕರಣದ ಅರ್ಥವನ್ನು ಸಂಗ್ರಹ ಮಾಡಿದಾಗಾಯಿತು. 21, 22, 23 ಇತ್ಯಾದಿ ಅಧಿಕರಣಗಳ ಸಾರವನ್ನು ಸಂಗ್ರಹ ಮಾಡಿದಾಗಾಯಿತು. ಹೇಗೆಂದರೆ ಅಧಮ, ಮಧ್ಯಮ, ಉತ್ತಮ ಅಂತ 3 ಥರದ ಅಧಿಕಾರಿಗಳಿದ್ದಾರೆ. ಇವರೆಲ್ಲರಿಗೂ ಕೊನೆಯಲ್ಲಿರುವವನು ಬ್ರಹ್ಮ. ಬ್ರಹ್ಮಾಂತತ್ವ ಕಥನೇನ. ಮುಕ್ತಿಯೋಗ್ಯರಲ್ಲಿ ಅತ್ಯಂತ ಶ್ರೇಷ್ಠರಾದವನು ಬ್ರಹ್ಮ. ಆದ್ದರಿಂದ ಅಧಿಕಾರಿಣ ಮುಖ್ಯ ಪ್ರಾಣಾವಧಿತ್ವೋಕ್ತಿ ಪರಸ್ಯ. ಅಧಿಕಾರಿಗಳು ಮುಖ್ಯ ಪ್ರಾಣನವರೆಗೆ ಅಧಿಕಾರಿಗಳು. ಅದರ ನಂತರ ಮುಕ್ತಿ ಅಧಿಕಾರಿಗಳು ಯಾರೂ ಇಲ್ಲ. ಮುಖ್ಯ ಪ್ರಾಣ ಅಂದ್ರೂ ಚತುರ್ಮುಖ ಬ್ರಹ್ಮ ಅಂದ್ರೂ ಒಂದೇ. ಅದನ್ನ ಯದಾಮನನಾಥ್ ಅನ್ನುವಂಥ ಅರ್ಥವನ್ನ ಅನ್ನುವ ಸೂತ್ರದಲ್ಲಿ ವರ್ಣನೆ ಮಾಡಿದ್ದಾರೆ. ಯದಾಮನನಾಥ್ ಅಂತ ಅನ್ನೋದು ಈ ಎಲ್ಲ ಜೀವರ ತಾರತಮ್ಯವನ್ನು ಹೇಳಲಿಕ್ಕೆ ಇರುವಂಥದ್ದು. ಅದರ ಸಾರವನ್ನ ಈ ಗುಣೈ ಸರ್ವೈರುಪಾಸ್ಯೋಸು ಬ್ರಹ್ಮಣ ಪರಮೇಶ್ವರ ಅಂತ ಎಲ್ಲ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬಂದ ಮಾತುಗಳಿಂದ, ಮತ್ತೆ ಇಲ್ಲೇ ಚತುರ್ಮುಖ ಎಲ್ಲ ಥರದ ಉಪಾಸನೆ ಮಾಡ್ತಾನೆ ಅಂತ ಹೀಗೆಲ್ಲ ಬೇರೆ ಬೇರೆ ಥರ ಬಂದಿದ್ದರಿಂದ ಅದೆಲ್ಲದರ ಸಾರವನ್ನು ಸಂಗ್ರಹ ಮಾಡಿದಾಗಾಯಿತು. ಅದು 21ನೇ ಅಧಿಕರಣ 35ನೇ ಸೂತ್ರ. ನಾಮಾದ್ಯಾರಭ್ಯ ಪ್ರಾಣಾಂತಂ ಉತ್ತರೋತ್ತರಂ ಉತ್ತಮತ್ವಂ ಉಕ್ತಂ ನ ಪ್ರಾಣಾತ್ ಕಿಂಚಿತ್ ಭೂಯ ಇತ್ಯುಕ್ತಂ. ನಾಮಾದ್ಯಾರಭ್ಯ, ನಾಮ ಅಂದರೆ ನಾಮಾಭಿಮಾನಿನಿ ಉಷಾ ಇದ್ದಾಳಲ್ಲ, ಅವಳಿಂದ ಆರಂಭಿಸಿ ಈ ಮುಖ್ಯ ಪ್ರಾಣನವರೆಗೆ ಎಲ್ಲ ದೇವತೆಗಳು ಶ್ರೇಷ್ಠರಾಗಿದ್ದಾರೆ ಅಂತ ವರ್ಣನೆ ಮಾಡಿದ್ದಾರೆ. ಅದು ನಾಮದ್ ಯಾಕೆ ಬಂತು ಅಂದರೆ ನಮಗೊಂದು ಸಂಶಯ ಬರ್ತದೆ. ನಾಮದ್ ಯಾಕೆ ಹೇಳ್ತಾ ಇದ್ದೀರಿ? ಮನುಷ್ಯ ಅಂತಂದ್ರೆ ಕೆಳಗಿರುವವನು. ಮನುಷ್ಯ ಮತ್ತೆ ಚಕ್ರವರ್ತಿಗಳು ಮತ್ತೆ ಪಿತೃಗಳು ದೇವತೆಗಳು ಅಂತ ಹೀಗೆ ಅಲ್ಲಿ ಇದು ನಾಮಾಂತಿ ಥರ ಹೇಳಿರೋದು ಛಾಂದೋಗ್ಯ ಉಪನಿಷತ್ನಲ್ಲಿ. ಸನತ್ ಕುಮಾರರು ಮತ್ತು ನಾರದರ ನಡುವಿನ ಸಂವಾದದಲ್ಲಿ ಸನತ್ ಕುಮಾರರು ನಾರರಿಗೆ ಉಪದೇಶ ಮಾಡ್ತಾರಲ್ಲ, ಅಲ್ಲಿ ನಾಮ ಬ್ರಹ್ಮೇತ್ಯುಪಾಸೀತ, ನಾಮವನ್ನು ಬ್ರಹ್ಮ ಅಂತ ಉಪಾಸನೆ ಮಾಡಬೇಕು ಅಂತ ಬಂದಿದೆ. ನಾಮಾಭಿಮಾನಿನಿ ಉಷಾಳನ್ನು ಉಪಾಸನೆ ಮಾಡಬೇಕು, ಅವಳಿಗಿಂತ ದೊಡ್ಡವರು ಯಾರು ಇದ್ದಾರಾ ಅಂತ ಕೇಳ್ತಾನೆ ನಾರದ. ಆಗ ಅವರು ಬೇರೆ ಬೇರೆಯವ್ರನ್ನೆಲ್ಲ ಹೇಳ್ತಾ ಹೋಗ್ತಾರೆ. ವರುಣ, ಧ್ಯಾನದ ದೇವತೆ ವರುಣ, ಮತ್ತು ಸಂಕಲ್ಪ ಭೂಯ ಅಂತ ಹೀಗೆ ಚಂದ್ರನವರೆಗೆ, ರುದ್ರ, ಪಾರ್ವತಿ ಇವರೆಲ್ಲರ ಬಗ್ಗೆನೂ ಹೇಳ್ತಾರೆ. ಕೊನೆಗೆ ಪ್ರಾಣವ ಆಶಾಯ ಭೂಯಾನ್, ಆಶಾ ಅಂದರೆ ಭಾರತೀ ದೇವಿ, ಅವಳಿಗಿಂತಲೂ ಪ್ರಾಣ ದೊಡ್ಡವನು ಅಂತ ಅಲ್ಲಿ ಪ್ರಾಣನ ಬಗ್ಗೆ ಬಂದಿದೆ. ಅದರಿಂದ ಈ ವಿಷಯ ಅಲ್ಲಿ ಬಂದಿರುವಂಥ ವಿಷಯ. ನ ಪ್ರಾಣಾತ್ ಕಿಂಚಿತ್ ಭೂಯ ಉಕ್ತಂ. ಇದು ಚಾಂದೋಗ್ಯ ಉಪನಿಷತ್ತಿನಲ್ಲಿ ಬಂದಿರೋ ವಿಷಯ. ನನಗೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬಂದಿರೋ ವಾಕ್ಯ ಓದ್ತೇನೆ. ಸರ್ವೇಭ್ಯೋ ಭೂಯಾನ್ ನಹಿ ಪ್ರಾಣಾತ್ ಭೂಯಾನ್ ಪ್ರಾಣೋಹ್ಯೇವ ಭೂಯಾನ್ ತಸ್ಮಾತ್ ಭೂಯಾನ್ ನಾಮ ಇತಿ ಕೌಂಠರವ್ಯ ಶ್ರುತೇ. ಪ್ರಾಣನಿಗೆ ಭೂಯಾನ್ ಅಂತಲೇ ಹೆಸರು, ಅವನಕ್ಕಿಂತ ಉತ್ತಮರು ಯಾರೂ ಇಲ್ಲ ಅಂತ ಬಂದಿದೆ. ಆ ಅಧಿಕರಣದ ಸಾರವನ್ನು ಇಲ್ಲಿ ಆಚಾರ್ಯ ಸಂಗ್ರಹ ಮಾಡಿದ್ದಾರೆ. ಇತ್ಯಸ್ಯಾರ್ಥ ಉಪಾಸ್ಯೋ ವಿಷ್ಣು ಇದು ಏಕವಚನಾಂತೇನ ನಿರ್ದಿಶ್ಯ. ವಿಷ್ಣುವು ಉಪಾಸಿಸಲ್ಪಡಬೇಕು ಅಂತ ಹೀಗೆ ತಿಳಿಸಿಕೊಟ್ಟ ಹಾಗಾಯ್ತು ಇವರೆಲ್ಲರಿಂದಲೂ. ಇನ್ನ ಬ್ರಹ್ಮಾದಿ ಸರ್ವೋಪಾಸ್ಯತ್ವ ಯುಕ್ತ್ಯ ಮುಖ್ಯ ಪ್ರಾಣಾದ ನಂತರ ವಿಷ್ಣು ಏಕಸೇವ ಸರ್ವೋತ್ತಮತ್ವೋಕ್ತಿ ಪರಸ್ಯ. ಈ ಚತುರ್ಮುಖ ಅಥವಾ ಮುಖ್ಯ ಪ್ರಾಣನ ಬಳಿಕ ಇನ್ಯಾರೂ ಇಲ್ಲ, ಅಲ್ಲಿರುವಂಥವನು ವಿಷ್ಣು ಒಬ್ಬನೇ ಅಂತ ಏಕವಚನದಿಂದ ನಮಗೆ ತಿಳಿದು ಬರ್ತದೆ.
ಮತ್ತೆ ಯಾರಾದ್ರೂ ಇದ್ರೆ ಬಹುವಚನದಿಂದ ಹೇಳ್ತಿದ್ರು. ಅದು ಯಾರು ಇಲ್ಲ ಅಂತ ಅನ್ನೋದು ನಮಗೆ ಈ ಏಕವಚನದಿಂದ ತಿಳಿದು ಬರ್ತದೆ. ಅದು 38ನೇ ಸೂತ್ರ. ಓಂ ವ್ಯತಿಹಾರೋ ವಿಶಿಷಂತಿ ಇತರವತ್ ಅಂತ. ಮತ್ತೆ 22ನೇ ಅಧಿಕರಣ ಅದು. ಉಕ್ತಂ ಪ್ರಾಣಾತ್ ಪರಮಾತ್ಮನಃ ಉತ್ತಮತ್ವಂ. ಪ್ರಾಣನಕ್ಕಿಂತಲೂ ಪರಮಾತ್ಮ ಉತ್ತಮ ಅಂತ ಹೇಳಿದ್ದೇನೆ. ಯಥಾ ಇತರೇತಿ ವಿಶೇಷಣಂ. ಉತ್ತಮತ್ವಂ ಹಿ ದೇವಾನ ಮುಕ್ತಾಮಪಿ ಹಿ ಮಾನವಾತ್ ತೇಭ್ಯ ಪ್ರಾಣಸ್ಯ ತಸ್ಮಾಚ್ಚ ನಿತ್ಯ ಮುಕ್ತಸ್ಯ ವೈಹರೇಹೆ ಅಂತ ಬೃಹತ್ ತಂತ್ರ. ಪ್ರಾಣನಿಗಿಂತ ಈ ದೇವತೆಗಳು ಮುಕ್ತರಲ್ಲಿ ಉಳಿದೆಲ್ಲ ಮುಕ್ತರಿಗಿಂತ ಮನುಷ್ಯರು ಮತ್ತೆ ಚಕ್ರವರ್ತಿಗಳು ಮತ್ತೆ ಈ ಪಿತೃಗಳು ಮತ್ತು ಋಷಿಗಳಿದ್ದಾರೆ, ಅವ್ರಿಗಿಂತಲೂ ದೇವತೆಗಳು ಮುಕ್ತಿಯಲ್ಲಿಯೂ ಉತ್ತಮರಾಗಿರ್ತಾರೆ. ಅವ್ರಿಗಿಂತಲೂ ನಿತ್ಯ ಮುಕ್ತನಾದ ಭರಿ ಯಾವತ್ತೂ ಮುಕ್ತನಾಗಿರ್ತಾನೆ ಅಂತ ಹೀಗೆ ವ್ಯತಿಹಾರಾಧಿಕರಣ ಅಂತ ಅಲ್ಲಿ ಬಂದಿದೆ. ಹೀಗೆ ಅದರ ಸಾರವನ್ನು ಕೂಡ ಸಂಗ್ರಹ ಮಾಡಿದಾಗಾಯ್ತು. ಸೈವ ಹಿ ಸತ್ಯಾದಯ ಇತಿ ನಯದ್ವಯಸ್ಯ ಅರ್ಥ ಸಂಗ್ರಹೀತ. ಮುಂದೆ 23ನೇ ಅಧಿಕರಣ ಇದೆ. ಸೈವ ಹಿ ಸತ್ಯಾದಯ ಅಂತ 39ನೇ ಸೂತ್ರ. ಸತ್ಯಾಧಿಕರಣ ಅಂತಾರೆ. ಸತ್ಯಾದಿಗುಣಾಃ ಏವ ಪರದೇವತಾಯ ಸತ್ಯಾದಿಗುಣಾಃ ತಸ್ಯಾಃ ಏವ ಪರದೇವತಾಯಾಃ ಸ್ವರೂಪಭೂತಾಃ. ಸತ್ಯ, ಜ್ಞಾನ, ಅನಂತ ಇತ್ಯಾದಿ ಗುಣಗಳು ಆ ಪರದೇವತೆಯಾದ ವಿಷ್ಣುವಿನ ಸ್ವರೂಪಭೂತ ಗುಣಗಳೇ. ಇದು ಬ್ರಹ್ಮತರ್ಕದಲ್ಲಿ ಹೇಳಿದ್ದಾರೆ. ನಾಮಾದಿ ಪ್ರಾಣ ಪರ್ಯಂತ ಯೋಹಿ ಸತ್ಯಾದಿ ರೂಪವಾನ್. ನಾಮ ಅಭಿಮಾನಿ ಉಷಾದಿಂದ ಆರಂಭಿಸಿ ಪ್ರಾಣದವರೆಗೆ ಏನು ದೇವತೆಗಳಿದ್ದಾರೆ ಅವ್ರಿಗಿಂತ ಉತ್ತಮನಾದ ಸತ್ಯಾದಿ ರೂಪವುಳ್ಳ ಭಗವಂತ ಏನಿದ್ದಾನೆ, ತಸ್ಮೈ ನಮೋ ಭಗವತೆ ವಿಷ್ಣವೇ ಸರ್ವಜಿಷ್ಣವೇ ಅಂತ. ಸತ್ಯಾದ್ಯಾಹ ಅಹಮಾತ್ಮಾಂತಾಹ ಯದ್ಗುಣಾ ಸಮುದೀರಿತಾಹ ತಸ್ಮೈ ನಮೋ ಭಗವತೆ ಯಸ್ಮಾದೇವ ವಿಮುಚ್ಯತೆ ಇತ್ತೀಚ ಅಧ್ಯಾತ್ಮೆ. ಈ ಶ್ಲೋಕ ಚೆನ್ನಾಗಿದೆ ನೋಡಿ, ತುಂಬಾ ಚೆನ್ನಾಗಿದೆ. ಬ್ರಹ್ಮತರ್ಕದ ಶ್ಲೋಕ ಕೆಳಗೆ ಬಂದಿರುವ ಅಧ್ಯಾತ್ಮದ ಶ್ಲೋಕಕ್ಕಿಂತ ಮೇಲಿನ ಶ್ಲೋಕ ಚೆನ್ನಾಗಿದೆ. ತಾರತಮ್ಯ ಹೇಳ್ತಾ ಇದೆ. ಛಾಂದೋಗ್ಯ ಉಪನಿಷತ್ತಿನ 7ನೇ ಅಧ್ಯಾಯ ಅಥವಾ 5ನೇ ಅಧ್ಯಾಯ ಇರಬೇಕು. ಅದರ ಸಾರವನ್ನು ಸಂಗ್ರಹ ಮಾಡಿದೆ. ನಾಮಾದಿ ಪ್ರಾಣ ಪರ್ಯಂತಾತ್. ನಾಮಾಭಿಮಾನಿ ಉಷಾದಿಂದ ಹಿಡಿದು ಪ್ರಾಣನವರೆಗೆ ಏನು ದೇವತಾ ತಾರತಮ್ಯ ಇದೆ, ಅದಕ್ಕಿಂತ ಸತ್ಯಾದಿ ಗುಣಗಳನ್ನ ಸ್ವರೂಪಭೂತವಾಗಿಯೇ ಹೊಂದಿರುವಂಥವನು ಈ ಭಗವಂತ. ತಸ್ಮೈ ನಮೋ ಭಗವತೆ ವಿಷ್ಣವೇ ಸರ್ವಜಿಷ್ಣವೇ. ಭಗವಂತನಿಗೆ ನಮಸ್ಕಾರ ಮಾಡುವಾಗ, ಮಂಗಳಾರತಿ ಮಾಡುವಾಗ ತಾರತಮ್ಯವನ್ನು ಪೂರ್ಣ ಹೇಳಿದಂಗೆ ಆಗ್ತದೆ. ಪ್ರವಚನದ ಆರಂಭದಲ್ಲಿ ಇದನ್ನು ಹೇಳಿದ್ರೆ ಎಲ್ಲಾ ದೇವತೆಗಳನ್ನು ಸ್ತುತಿಸಿದಂತಾಗ್ತದೆ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.